ಕನ್ನಡದಲ್ಲಿ ಇಂಡಸ್ಟ್ರಿ ಹಿಟ್ಗಳ ಲಿಸ್ಟ್ ಅಲ್ಲಿ ಒಂದಾಗಿರೋ ಕಾಂತಾರ ಸಿನಿಮಾದ ಪ್ರೀಕ್ವೆಲ್ ಅಂದ್ರೆ ಕಾಂತಾರ ಚಾಪ್ಟರ್ 1 ಮೊದಲಿನ ಭಾಗದ ಕಥೆಯನ್ನ ನಾನಿವತ್ತು ಮಾರ್ನಿಂಗ್ ಶೋ ನಲ್ಲಿ ನೋಡ್ಕೊಂಡ್ ಬಂದೆ. ಸಿನಿಮಾ ನನ್ಗೆ ನಿಜವಾಗ್ಲೂ ಹೆಂಗ್ ಅನ್ನಿಸ್ತು, ನಾವು ಈ ಸಿನಿಮಾಗೆ ಕೊಡೋ ರೇಟಿಂಗ್ಸ್ ಎಷ್ಟು ಅನ್ನೋದನ್ನ ತಿಳಿಯೋಕೆ ವಿಡಿಯೋನ ಕೊನೆ ತನಕ ನೋಡಿ. ಜೊತೆಗೆ ಕತೆ, ಪಾತ್ರಗಳು ಮತ್ತೆ ಅಭಿನಯದ ಬಗ್ಗೆ ಹೇಳುವಂತ ಒಂದು ಪ್ರಯತ್ನನ ಈ ರಿವ್ಯೂ ವಿಡಿಯೋದಲ್ಲಿ ಮಾಡ್ತೇನೆ. ನೀವೇನಾದ್ರೂ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ. ಕಾಂತಾರ ಚಾಪ್ಟರ್ 1 ಕಥೆಯನ್ನ ಅಷ್ಟಾಗಿ ರಿವೀಲ್ ಮಾಡದೆ ಪ್ರಿಮೈಸ್ ಬಗ್ಗೆ ಹೇಳ್ಬೇಕಂದ್ರೆ, ಕದಂಬರ ಸಮಕಾಲೀನರಾದಂತಹ ಬಾಂಗ್ರಾ ಎಂಬ ರಾಜಮನೆತನದ ಗಡಿಯಾಚೆ ನಿಲ್ಲಿಸಿರುವಂತಹ ಕಾಂತಾರದ ದೈವಿ ಅನುಯಾಯಿಗಳ ಕಥೆ ಇದಾಗಿದ್ದು, ಮೊದಲಿನ ಭಾಗದಂತೆ ಇಲ್ಲಿಯೂ ಸಹ ಕಾಡು ಮತ್ತು ಅದರ ಸಂಪನ್ಮೂಲಗಳ ಹಕ್ಕು ಅಲ್ಲಿ ನೆಲೆಸಿ ಅದನ್ನ ಸಂರಕ್ಷಿಸುವರದ್ದಾದ್ರೆ, ಪ್ರಕೃತಿ ಅದನ್ನ ಒಪ್ಕೊಂಡು ದೈವವು ಅವರನ್ನ ತಿರುಗಿ ಕಾಪಾಡಿಯೇ ಕಾಪಾಡುತ್ತೆ ಎಂಬುದು. ಕತೆ 3 ಜನರೇಷನ್ ಗಳನ್ನ ಒಳಗೊಂಡಿದ್ದು, ಪ್ರತಿಯೊಂದರ ಎಳೆಯು ಅಲ್ಪ ಅಲ್ಪವಾಗಿ ಕನೆಕ್ಟ್ ಆಗಿದೆ. ಈ ಬಾರಿ ಕಥೆಯ ಮುಖ್ಯ ನಾಯಕನ ಹೆಸರು ಬೆರ್ಮೆ. ಅವನ ಜನನ, ಜೀವನ ಎಲ್ಲವೂ ಕಾಡಿಗೆ. ಇನ್ನು ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಈಶ್ವರನ ಹೂದೋಟಕ್ಕೆ ಅರ್ಪಣೆಯಾಗಿರುತ್ತದೆ. ಬೆರ್ಮೆ ಪಾತ್ರದಲ್ಲಿರುವಂತಹ ವೃಷಭ್ ಶೆಟ್ಟಿ ಅವರ ಅಭಿನಯವಂತೂ ಇತ್ತೀಚಿನ ಕನ್ನಡ ಸಿನಿಮಾಗಳಲ್ಲಿನ ಒಂದು ಐಕಾನಿಕ್ ಪಾತ್ರ ಅಂದ್ರೂ ತಪ್ಪಾಗ್ಲಾರ್ದು. ಕ್ಯಾರೆಕ್ಟರ್ನ ರೈಟಿಂಗ್ ಎಲ್ಲಿಯೂ ಲಯ ತಪ್ಪಿದ್ದು ಕಾಣಲಿಲ್ಲ. ನಿರ್ದೇಶಕರ ಜವಾಬ್ದಾರಿಯನ್ನು ಹೊತ್ತಿರುವಂತಹ ರಿಷಬ್ ಸರ್ ಜನರಿಗೆ ಒಂದು ಬಿಗ್ ಸ್ಕ್ರೀನ್ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ಅಂತ ಮಾಡಿರುವಂತಹ ಕಸರತ್ತು ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿದವ್ರಿಗೆ ಗೊತ್ತೇ ಆಗುತ್ತೆ. ವಿಜುವಲ್ಸ್ ಮತ್ತೆ ಸ್ಕೇಲ್ ದೊಡ್ಡದಾಗಿದ್ರೂ ಕಥೆಯ ಬಗ್ಗೆ ನಿರ್ಲಕ್ಷ್ಯವಂತೂ ಮಾಡದೆ ಒಳ್ಳೆಯ ಕಥೆಯನ್ನ ಬರೆದುಕೊಂಡಿದ್ದಾರೆ. ಸಿನಿಮಾ ಪ್ರಾರಂಭವಾದ ತಕ್ಷಣವೇ ಮೂಲದ ದಂತಕತೆ ಆರಂಭವಾಗಿದ್ದು, ಸ್ವಲ್ಪ ಸಡನ್ ಆಗಿ ನರೇಷನ್ ಶುರು ಆಯ್ತಾ ಅಂತ ಅನಿಸ್ತು. ಬಟ್ ಅಲ್ಲಿನ ಅಟ್ಮಾಸ್ಫಿಯರ್ ಅದನ್ನ ಬ್ಯಾಲೆನ್ಸ್ ಕೂಡ ಮಾಡ್ತು. ದಂತಕತೆ ಮುಂದುವರೆದಂತೆ ಹೆಚ್ಚಿನ ಆಕ್ಷನ್ ಸೀನ್ಸ್ ಗಳು ಕಥೆಯ ಭಾಗವಾಗ್ಬಿಟ್ಟುವು. ಆಕ್ಷನ್ ಸೀನ್ಸ್ ಗಳಲ್ಲಿ ಕೂಡ ಲಾಂಗ್ ಶಾಟ್ಸ್ ಬಳಕೆಗೆ ಸಿನಿಮಾಟೋಗ್ರಾಫರ್ ಅರವಿಂದ್ ಕಶ್ಯಪ್ ಅವರಿಗೆ ನನ್ನ ಅಭಿನಂದನೆಗಳು. ಎಲ್ಲಿಯೂ ವ್ಯತ್ಯಾಸವಾಗದಂತೆ ಲಾಂಗ್ ಶಾಟ್ಸ್ ನಿರ್ವಹಣೆ ಸ್ವಲ್ಪ ಕಷ್ಟದ ಕೆಲಸವೇ. ಈ ಬಾರಿ ನನ್ನನ್ನ ಸಿನಿಮಾದಲ್ಲಿ ಹೆಚ್ಚಾಗಿ ಸೆಳೆದಂತಹ ಪಾತ್ರ ಅಂದ್ರೆ ಪ್ರಕಾಶ್ ತುಂಬಿನಾಡ್ ಅಭಿನಯಿಸಿರುವಂತಹ ಚೆನ್ನ ಪಾತ್ರ. ಅವರ ಕಾಮಿಕ್ ಟೈಮಿಂಗ್ಸ್ ಮಾತ್ರ ಎಕ್ಸಲೆಂಟ್ ಅಂತ ಹೇಳಿದ್ರು ತಪ್ಪಿಲ್ಲ. ರಾಜಕುಮಾರನ ಪಾತ್ರದಲ್ಲಿರುವಂತಹ ಗುಲ್ಶನ್ ದೇವಯ್ಯ ಅವರ ಅಭಿನಯ ಕೂಡ ತುಂಬಾ ಸೊಗಸಾಗಿ ಮೂಡಿಬಂದಿದೆ. ಅವರ ನಿರ್ಲಕ್ಷ್ಯದ ಸ್ವಭಾವ ಮತ್ತೆ ಹುಚ್ಚಾಟದ ಸೀನ್ಗಳು ಎಲ್ಲರನ್ನ ನಗಿಸೋದಂತೂ ಪಕ್ಕಾ. ಜೊತೆಗೆ ರಾಜ್ಕುಮಾರಿ ಪಾತ್ರದಲ್ಲಿರುವಂತಹ ರುಕ್ಮಿಣಿ ವಸಂತರು ಪರದೆ ಮೇಲೆ ಸುಂದರವಾಗಿ ಕಾಣಿಸಿಕೊಂಡಿದ್ದಷ್ಟೇ ಅಲ್ಲದೆ ಆ ಪಾತ್ರಕ್ಕೆ ಸಂಪೂರ್ಣ ಜೀವ ತುಂಬಿದ್ದಾರೆ. ಚೆನ್ನ ಒಂದು ಮಹಿಳೆಯ ಮೇಲೆ ಕಣ್ಣಲ್ಲೇ ಸಂದೇಶ ರವಾನಿಸಿರುವಂತಹ ಆ ದೃಶ್ಯದಲ್ಲಿ ಬಳಸಿರುವಂತಹ ಮೆಸೇಜ್ ನೋಟಿಫಿಕೇಶನ್ ಸೌಂಡ್ ಆಗಲಿ ಅಥವಾ ರಥದ ಮೇಲೆ ನಡೆಯುವಂತಹ ಅಚಾತುರ್ಯದ ಸೀನ್ಗಳು ಕಾಂತಾರದ ಟೀಮ್ನ ಟೆಕ್ನಿಕಲ್ ಫೈನ್ನೆಸ್ ಅನ್ನ ಎತ್ತಿ ತೋರಿಸುತ್ತೆ. ಇನ್ನು ಈ ಬಿಗ್ ಬಜೆಟ್ ಸಿನಿಮಾದ VFX ಮತ್ತು CGI ವರ್ಕ್ ಬಗ್ಗೆ ಹೇಳೋದಾದ್ರೆ ಕನ್ನಡದಲ್ಲಿ ಒನ್ ಆಫ್ ದ ಬೆಸ್ಟ್ ವರ್ಕ್ಸ್ ಅಂತ ಹೇಳಿದ್ರು ತಪ್ಪಿಲ್ಲ. ಮಧ್ಯೆ ಒಮ್ಮೆ ಟಾಪ್ ಆಂಗಲ್ ನಲ್ಲಿ ತೋರಿಸಿದ ಹದ್ದನ್ನು ಬಿಟ್ರೆ ಬಾಕಿ ಎಲ್ಲ CGIಗಳು ಒಳ್ಳೆಯ ಗುಣಮಟ್ಟದ್ದಾಗಿದೆ. ಚಿಕ್ಕ ಪಾತ್ರದಲ್ಲಿ ಅಚ್ಯುತ್ ಸರ್ ಬಂದು ಹೋಗಿದ್ದು ಖುಷಿಯ ಜೊತೆಗೆ ಸರ್ಪ್ರೈಸ್ ಕೂಡ ಆಯ್ತು. ಪ್ರೀ ಇಂಟರ್ವಲ್ ನಲ್ಲಿ ಇರುವಂತಹ ಒಂದು ಪ್ಲಾಟ್ ಸ್ವಲ್ಪ ಡ್ರ್ಯಾಗ್ ಆಗ್ತಾ ಇತ್ತು ಅಂತ ಅನಿಸ್ತು. ಅಂತಾಗಿಯೂ ಸಿನಿಮಾದ ಮೊದಲ ಭಾಗ ತುಂಬಾ ಎಂಗೇಜಿಂಗ್ ಆಗಿದೆ. ಇನ್ನು ಎರಡನೇ ಭಾಗದ ಬಗ್ಗೆ ಹೇಳೋದಾದ್ರೆ ಅತಿಯಾದ ಆಕ್ಷನ್ ಸೀನ್ಸ್ ಗಳಿಂದ ತುಂಬಿದ್ದು, ಅದನ್ನ ಕಡಿಮೆ ಮಾಡಬಹುದಾಗಿತ್ತು ಅನ್ನೋದು ನನ್ನ ಪರ್ಸನಲ್ ಒಪಿನಿಯನ್. ಒಂದು ಹಾಸ್ಯ ದೃಶ್ಯವನ್ನ ಮ್ಯೂಸಿಕ್ ಜೊತೆಗೆ ಕಂಪೋಸ್ ಮಾಡಿದ್ದು, ಅದನ್ನ ಹೆಚ್ಚಾಗಿ ಬಳಸಿ ಅದರ ಇಂಪ್ಯಾಕ್ಟ್ ಕಡಿಮೆ ಆಯ್ತೇನೋ ಅನಿಸ್ತು. ಅಲ್ಲಲ್ಲಿ ಪ್ರಮೋದ್ ಶೆಟ್ಟಿ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಕೂಡ ಕಥೆಯನ್ನ ರಿಚ್ ಆಗಿಸಿದಂತೂ ನಿಜ. ಗುಲ್ಶನ್ ರವರ ಕುಲಶೇಖರ್ ಪಾತ್ರದ ಕಾಡಿನ ಗಡಿಪಾರು ಮಾಡಿ ಹೋಗಿ ಕಾಂತಾರದ ವಿನಾಶಕ್ಕೆ ಇಳಿದಾಗ ನಡೆಯುವಂತಹ ಸಂದರ್ಭಗಳು ಮತ್ತೆ ಕ್ಷೇತ್ರಪಾಲ ಗುಳಿಗ ಮತ್ತು ಅವನ ನಾನಾ ರೂಪಗಳನ್ನ ಸ್ಕ್ರೀನ್ ಮೇಲೆ ನೋಡೋದು ಪಕ್ಕಾ ಪೈಸಾ ವಸೂಲ್ ಅನುಭವ. ಇದು ಸಿನಿಮಾದ ಬೆಸ್ಟ್ ಸೀನ್ ಅಂತ ಅನ್ನೋದ್ರಲ್ಲಿ ನನಗೇನು ಸಂದೇಹವಿಲ್ಲ. ನಂತರದಲ್ಲಿ ಬರೋ ಪ್ಲಾಟ್ಗಳು ಮತ್ತೆ ಬೆಳವಣಿಗೆ ಈ ಸಿನಿಮಾದ ಮೊದಲಿನ ಭಾಗಕ್ಕೆ ಒಳ್ಳೆಯ ರೀತಿ ಕನೆಕ್ಟ್ ಆದರೂ ಅಲ್ಲಲ್ಲಿ ಇಂಪ್ರೂವೈಸ್ ಮಾಡಿ ಸರಿ ಹೊಂದಿಸಿದ್ದು ಕಂಡುಬಂತು. ಕೊನೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಸಿರುವಂತಹ ಯುದ್ಧದ ಸೀಕ್ವೆನ್ಸ್ಗಳು ಹಾಡಿನ ಮುಖಾಂತರ ತೋರಿಸದೆ ಸ್ಕೋರ್ ಬಳಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅನಿಸ್ತು. ಯಾಕಂದ್ರೆ ಒಳ್ಳೆಯ ಹಾಡು ಅಲ್ಲಿಯೇ ಹೋಗಿದ್ದಕ್ಕೆ ಅದರ ಇಂಪ್ಯಾಕ್ಟ್ ಅನುಭವಿಸ್ಲಿಕ್ಕೆ ಸಿಗ್ಲಿಲ್ಲ. ಓವರ್ ಆಲ್ ಅಲ್ಲಿರುವ ಅಷ್ಟು ವಿಷಯಗಳನ್ನ ಸ್ಪಷ್ಟವಾಗಿ ತೋರಿಸಿದ್ದು ನನಗೆ ತುಂಬಾ ಇಷ್ಟವಾದಂತಹ ವಿಚಾರ.
ಹಾಡುಗಳ ವಿಷಯಕ್ಕೆ ಬರೋದಾದ್ರೆ ಮೊದಲ ಭಾಗದ ಹಾಡುಗಳಾದಂತಹ ವರಾಹರೂಪಂ ಮತ್ತೆ ಕರ್ಮ ಹಾಡುಗಳನ್ನೇ ಇಲ್ಲಿಯೂ ಬಳಸಿದ್ದು ಮತ್ತೆ ಅದರ ಇಂಪ್ರೂವೈಸೇಷನ್ಸ್ಗಳು ಇದ್ದರೂ ಕೇಳಬೇಕೆಂದು ಹೋಗಿದ್ದ ನನಗೆ ಸ್ವಲ್ಪ ನಿರಾಸೆ ಆಯಿತು. ಬಟ್ ಈ ಕತೆಗೆ ಅದಕ್ಕಿಂತ ಒಳ್ಳೆಯ ಸಂಯೋಜನೆ ಆಗೋದಿಲ್ಲ ಅಂತ ಅಜನೀಶ್ ಲೋಕನಾಥ್ ಅವರಿಗೆ ಅನಿಸಿರ್ಬೋದೇನೋ. ಕೊನೆಯ ಯುದ್ಧದ ಸಮಯದಲ್ಲಿ ಕಾಮಿಡಿಯನ್ನ ಒತ್ತಾಯವಾಗಿ ಹಾಕಿದ್ದು ನನ್ಗ್ಯಾಕೋ ಸೀರಿಯಸ್ ಆಗಿ ಆ ಹೋರಾಟವನ್ನೇ ನೋಡಕ್ಕೆ ಆಗ್ಲಿಲ್ಲ. ರಾಜನ ಪಾತ್ರದಲ್ಲಿರುವಂತಹ ಜಯರಾಮ್ ಅವರ ಅಭಿನಯ ಕೂಡ ಕತೆಗೆ ತಕ್ಕ ಹಾಗೆ ಬಂದಿರೋದು ಇನ್ನೊಂದು ಪಾಸಿಟಿವ್ ವಿಷಯ. ಕಾಸ್ಟ್ಯೂಮ್ ಮತ್ತೆ ಕಥೆಯ ಸ್ಟೇಜಿಂಗ್ ಕಾಂತಾರದ ಮೇನ್ ಹೈಲೈಟ್. ನನಗಂತೂ ರುಕ್ಮಿಣಿ ವಸಂತ್ ಅವರ ಕಾಸ್ಟ್ಯೂಮ್ ಮತ್ತೆ ಹಾವಭಾವಗಳು ತುಂಬಾ ಇಷ್ಟ ಆದವು. ಸಿನಿಮಾ ಎಲ್ಲೆಲ್ಲೋ ಸುತ್ತಾಡಿ ಬಂದರೂ ತನ್ನ ಮೂಲ ಇಂಟೆನ್ಷನ್ ಆಗಿರುವಂತಹ ಕಾಡು ಜನರ ಹಕ್ಕುಗಳು ಮತ್ತೆ ಅವರ ನಂಬಿಕೆಗಳನ್ನ ಎಲ್ಲಿಯೂ ಬಿಟ್ಟು ಕೊಡದಿದ್ದು ರಿಷಬ್ ಶೆಟ್ಟಿ ಅವರನ್ನ ಒಬ್ಬ ಸಂಪೂರ್ಣ ಕಲಾವಿದರನ್ನಾಗಿ ಮಾಡಿಸುತ್ತೆ. ರಾಕೇಶ್ ಪೂಜಾರಿ ಅವರ ಪಾತ್ರ ಮತ್ತೆ ದೀಪಕ್ ರೈ ಅವರ ಸಂಕಪ್ಪ ಪಾತ್ರ ಅಲ್ಲಲ್ಲಿ ಸಿನಿಮಾಗೆ ನಗೆಯನ್ನ ತುಂಬಿದ್ದು ಎಲ್ಲರ ಜೊತೆಗೆ ಅದನ್ನ ನೋಡಿ ಅನುಭವಿಸಿದ್ದು ತುಂಬಾ ಸಂತೋಷದ ವಿಷಯ. ಕಾಡಿನವರಾದ ನಾವು ಅವರಿಗೆ ಬೇಟೆಯಾಡಲು ಬೇಕಾದಾಗ ಬರೋಕೆ ನಾವೇನು ಕಾಡು ಪ್ರಾಣಿಗಳಲ್ಲ ಎಂಬ ಮಾತುಗಳು ಕಾಂತಾರದ ಹಿಂದಿನ ಆಶಯವನ್ನ ಎತ್ತಿ ಹಿಡಿದಂತಹ ರೀತಿಗೆ ಹೊಂಬಾಳೆ ಪ್ರೊಡಕ್ಷನ್ಗೆ ನನ್ನದೊಂದು ಸಲಾಂ. ಕನ್ನಡ ಚಿತ್ರರಂಗ ಇಂತಹ ಒಂದು ಸಿನಿಮಾ ಸೃಷ್ಟಿಸಿರುವುದು ಖುಷಿಯ ವಿಚಾರವೇ. ಕಾಂತಾರ 2 ಕಾಂತಾರದಷ್ಟೇ ಎವರ್ಗ್ರೀನ್ ಆಗಿ ಉಳಿಯದಿದ್ರೂ ಒಂದು ಮೈಲಿಗಲ್ಲಾಗಿ ಉಳಿಯುತ್ತೆ ಅನ್ನೋದು ನನ್ನ ಕೊನೆಯ ಅಭಿಪ್ರಾಯ. ಈ ಸಿನಿಮಾಗೆ ನಮ್ಮ ಮೂವಿ ಟ್ರಕ್ ತಂಡ 5ಕ್ಕೆ 3 ರೇಟಿಂಗ್ ಕೊಡಕ್ಕೆ ಇಷ್ಟಪಡುತ್ತೆ. ಇನ್ನೂ ಈ ರೀತಿಯ ಹಲವು ಆನೆಸ್ಟ್ ರಿವ್ಯೂಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಕಾಂತಾರ ನಿಮ್ಗೆ ಹೆಂಗ ಅನಿಸ್ತು ಅನ್ನೋದನ್ನ ನಮಗೆ ತಿಳಿಸೋದನ್ನ